ದೇವರು ಬಂದಂತೆ ನಟಿಸಿ ಲಕ್ಷ ಲಕ್ಷ ಹಣ ಪೀಕಿದ್ದಾನೆ ಇಲ್ಲೋರ್ವ ಖತರ್ನಾಕ್ ವ್ಯಕ್ತಿ. ನನ್ನ ಮೈ ಮೇಲೆ ದೇವರು ಬರುತ್ತೆ, ಕ್ಯಾನ್ಸರ್ ಗುಣಪಡಿಸೋದಾಗಿ ಕಥೆ ಕಟ್ಟಿದ್ದ. ಮಹದೇಶ್ವರ ಬೆಟ್ಟದಲ್ಲಿ ಪೂಜೆ ಮಾಡಿಸ್ತೀನಿ, ಕ್ಯಾನ್ಸರ್ ವಾಸಿ ಆಗುತ್ತೆ, ಪೂಜೆ ಹೋಮ ಬಣ್ಣ ಬಣ್ಣದ ಕಥೆ ಕಟ್ಟಿ ಲಕ್ಷ ಲಕ್ಷ ಪೀಕಿದ್ದಾನೆ ಮಹದೇಶ ಅನ್ನುವಂಥ ಆರೋಪ. ಮಂಜುನಾಥ್ ಎಂಬಾತರಿಗೆ ಕತೆ ಕಟ್ಟಿ ಯಾಮಾರಿಸಿದ್ದ ಈ ವಂಚಕ ಮಹದೇಶ ತನ್ನ ಮೈ ಮೇಲೆ ದೇವ್ರು ಬರುತ್ತೆ, ದೇವರು ನಿಮ್ಮ ತಂದೆಯ ಕಾಯಿಲೆಯನ್ನ ಗುಣಪಡಿಸುತ್ತೆ, ಕ್ಯಾನ್ಸರ್ ಗುಣಪಡಿಸುತ್ತೆ ಅಂತೇಳಿ ಮೋಸ ಮಾಡಿರೋದು. ಸಾಲ ಕೊಡಿಸೋದಾಗಿ ಅವನೇ ಹೇಳ್ತಾನೆ, ಆ ಹಣವನ್ನ ಅವನೇ ಇಸ್ಕೋತಾನೆ, ಯಾಮಾರಿಸಿದ್ದಾನೆ. ಸಾಲಕ್ಕೆ EMI ಕೂಡ ನಾನೇ ಕಟ್ತೀನಿ ಅಂತೇಳಿ ಯಾರ್ಯಾರ ಹತ್ರನೂ ಸಾಲ ಕೊಡಿಸಿದ್ದಾನೆ. ಆದರೆ ಈ ಸಾಲ, EMI, ಅಸಲು ಇದೆಲ್ಲವನ್ನು ಕೂಡ ಪಾಪ ಈ ಮಂಜುನಾಥೆ ಕಟ್ಟಬೇಕಿದೆ. ದೇವರ ಹೆಸರು ಹೇಳಿಕೊಂಡು ಮಂಜುನಾಥ್ನಿಂದ 7 ಲಕ್ಷ ಹಣ ಪೀಕಿದ್ದಾನೆ ಮಹದೇಶ್. ಮಂಜುನಾಥ್ ತಂದೆಯನ್ನ ಗುಣಪಡಿಸೋದಾಗಿ ವಂಚಿಸಿದ್ದ ಈ ಮಹದೇಶ್ ಗುಣಮುಖ ಆಗದೆ ಇರೋದ್ರಿಂದ ನನ್ನ ದುಡ್ಡಾದರೂ ಕೊಡು, ಗುಣಮುಖ ಆಗಲಿಲ್ಲಲ್ಲ ಅಂತ ಕೇಳಿದ್ದಕ್ಕೆ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾನೆ ಮಂಜುನಾಥ್ಗೆ. ಸದ್ಯಕ್ಕೆ ಬ್ಯಾಟರಾಯನಪುರ ಠಾಣೆಯಲ್ಲಿ ಮಹದೇಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ.